ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ತಂಡದಿಂದ ತನಿಖೆ ಮುಂದುವರಿತಾ ಇದೆ. 13ನೇ ಪಾಯಿಂಟ್ನಲ್ಲಿ ಜಿಪಿಆರ್ ಬಳಕೆಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಗೃಹ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡೋದಕ್ಕೆ ಎಸ್ಐಟಿ ತಂಡ ಇದೀಗ ಮುಂದಾಗಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಮತ್ತಿಬ್ಬರಿಂದ ದೂರು ನೀಡಲಾಗಿದೆ ಅನ್ನೋದಾಗಿಯೂ ಕೂಡ ಸದ್ಯ ಮಾಹಿತಿ ಇರುವಂತದ್ದು. ದೂರುದಾರ ಹೆಣ ಹೂತಿದ್ದು ಗೊತ್ತು ಅಂತ ಹೇಳಿ ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಠಾಣೆಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಇಬ್ಬರು ದೂರು ಸ್ವೀಕರಿಸಿ ಎಸ್ಐಟಿಗೆ ಪೊಲೀಸರು ಹಸ್ತಾಂತರಿಸಿದ್ದಾರೆ. ಇಂದು ಕೂಡ ಅಸ್ಥಿ ಪಂಜರ ಶೋಧ ಕಾರ್ಯ ನಡೆಯಲಿದೆ. 13ರ ಪಾಯಿಂಟ್ ಮೇಲೆ ಸದ್ಯ ಭಾರಿ ಕುತೂಹಲ ಇರುವಂತದ್ದು. ಇದುವರೆಗೆ ದೂರುದಾರ ತೋರಿಸಿದಂತಹ 13 ಸ್ಥಳದ ಒಂದು ಸ್ಥಳವನ್ನ ಬಿಟ್ಟು ಉಳಿದ ಎಲ್ಲ ಸ್ಥಳವನ್ನ ಕೂಡ ಅಗಿಯಲಾಗಿದೆ. ಆ ಸ್ಥಳಗಳ ಪೈಕಿ 6ನೇ ಪಾಯಿಂಟ್ ನಲ್ಲಿ ಕೆಲವೊಂದಷ್ಟು ಕಳೆಬರ ಮೂಳೆಗಳು ಪತ್ತೆ ಆಗಿದೆ ಅನ್ನೋದಾಗಿಯೂ ಕೂಡ ಮಾಹಿತಿ ಇತ್ತು. ಅದನ್ನ FSLಗೆ ರವಾನೆ ಮಾಡಲಾಗಿದೆ. ಇನ್ನು 11ನೇ ಪಾಯಿಂಟ್ ಅನ್ನ ಅಗಿಯುವಂತ ಸಂದರ್ಭದಲ್ಲಿ 11ನೇ ಪಾಯಿಂಟ್ಗೆ ಸುಮಾರು 100 ಮೀಟರ್ ದೂರದ ಅರಣ್ಯ ಪ್ರದೇಶದಲ್ಲಿ 100 ಅಡಿ ಎತ್ತರದ ಗುಡ್ಡದ ಮೇಲೆ ಉತ್ಖನನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ 3 ವ್ಯಕ್ತಿಗಳ ಕಳೇಬರ ಪತ್ತೆಯಾಗಿದೆ ಅನ್ನೋದಾಗಿಯೂ ಕೂಡ ಮಾಹಿತಿ ಇದೆ. ಒಂದು ಕಳೇಬರ ಮಹಿಳೆಯದ್ದಾಗಿದ್ದು, ಇನ್ನು ಆ ಒಂದು ಸ್ಥಳದಲ್ಲಿ ಮಹಿಳೆಯ ಒಂದು ಸೀರೆ ಕೂಡ ಪತ್ತೆಯಾಗಿತ್ತು. ಹಾಗೆ 11 ಹಾಗೂ 12ನೇ ಪಾಯಿಂಟ್ ನನ್ನ ಉತ್ಖನನ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಕಳೇಬರ ಪತ್ತೆ ಆಗಿಲ್ಲ. ಇನ್ನು ಸ್ಪಾಟ್ ಪಾಯಿಂಟ್ 15 ಅಂತ ಹೇಳಿ ಮತ್ತೊಂದು ಸ್ಥಳವನ್ನ ಮಹಜರು ಮಾಡ್ತಾರೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಬೊಳಿಯಾರು ಅದು ಹೊಸ ಸ್ಥಳ, ಅಲ್ಲಿಯೂ ಕೂಡ ಶೋಧವನ್ನ ಮಾಡಲಾಗಿದೆ. ಇನ್ನು ದೂರುದಾರ ತನಗೆ ಜೀವ ಬೆದರಿಕೆ ಇದೆ, ಗನ್ಮ್ಯಾನ್ ಹಾಗೂ ಭದ್ರತೆಯನ್ನ ಒದಗಿಸಿ ಅಂತ ಹೇಳಿ ತಾನು ಮನವಿಯನ್ನ ಕೂಡ ಮಾಡ್ಕೊಳ್ತಾನೆ.